ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ರಾಜ್ಯದಲ್ಲಿ 1,28,00,000 ಪಡಿತರದಾರರಿದ್ದು 10 ಲಕ್ಷಕ್ಕೂ ಹೆಚ್ಚು ಅಂತ್ಯೋದಯ ಕಾರ್ಡುದಾರರು ಇದ್ದಾರೆ. ಪ್ರಸ್ತುತ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿಯನ್ನು ನೀಡುತ್ತಿದ್ದು, ಕರ್ನಾಟಕ ರಾಜ್ಯ ಸರ್ಕಾರ 5 ಕೆಜಿ ಅಕ್ಕಿಯ ಬದಲು ಹಣವನ್ನು ಪಾವತಿಸುತ್ತಿದೆ. ಆದರೆ ಈ ಹಣ ದುರುಪಯೋಗವಾಗುತ್ತಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿದ್ದು, ಈ ಕಾರಣಕ್ಕಾಗಿ ಹಣಕ್ಕೆ ಸಮಾನವಾಗಿ ಕಾರ್ಡುದಾರರಿಗೆ ನಿತ್ಯ ಬಳಕೆ ಮಾಡುವ ಆಹಾರ ಪದಾರ್ಥಗಳನ್ನು ನೀಡಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾದ ಟಿ. ಕೃಷ್ಣಪ್ಪರವರು ನಾಗಮಂಗಲ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಆಗ್ರಹಿಸಿದರು. ಕೇಂದ್ರದಲ್ಲಿ ಆಹಾರ ಸಚಿವರಾಗಿರುವ ಕರ್ನಾಟಕ ಮೂಲದ ಪ್ರಹ್ಲಾದ್ ಜೋಶಿ ಅವರು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಬೇಕಾದ ಅಕ್ಕಿಯನ್ನು ಪ್ರತಿ ಕೆಜಿಗೆ 28 ರೂಪಾಯಿಯಂತೆ ನೀಡಲು ಒಪ್ಪಿಗೆಯನ್ನು ನೀಡಿದ್ದು, ರಾಜ್ಯ ಸರ್ಕಾರವು ಕೂಡ ಈ ಬಗ್ಗೆ ಚರ್ಚಿತದಲ್ಲಿದೆ. ರಾಜ್ಯ ಸರ್ಕಾರವು ಪಡಿತರದಾರರಿಗೆ ನೀಡುತ್ತಿರುವ ಹಣವು ದುರುಪಯೋಗವಾಗುತ್ತಿದ್ದು, ಕುಟುಂಬಕ್ಕೆ ನೆರವಾಗುವಂತೆ ಆಹಾರ ಪದಾರ್ಥಗಳನ್ನು ಮತ್ತು ಸಿರಿಧಾನ್ಯಗಳನ್ನು ನೀಡಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾದ ಟಿ. ಕೃಷ್ಣಪ್ಪರವರು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು. ಸುಮಾರು 1,28,00,000 ಕಾರ್ಡ್ಗಳಿವೆ. BPL ಮತ್ತು ಅಂತ್ಯೋದಯ ಕಾರ್ಡು 10,09,637 ಕಾರ್ಡುಗಳು ಅಂತ್ಯೋದಯ. ನಮ್ಮ ಜಿಲ್ಲೆಯಲ್ಲೂ ಸಹ 46 ಲಕ್ಷ ಕಾರ್ಡ್ ಇದೆ. ಅದರಲ್ಲಿ 5,51,000 ಚಿಲ್ಲರೆ ಅಂತ್ಯೋದಯ ಕಾರ್ಡ್ಗಳಿವೆ. ಆದರೆ ಕೇಂದ್ರ ಸರ್ಕಾರ ಪ್ರತಿ ಅಂತ್ಯೋದಯ ಕಾರ್ಡ್ಗೆ ಈಗ 35 ಕೆಜಿ ಅಕ್ಕಿ ಕೊಡ್ತಾಯಿದ್ದು ಮೊದಲು, ಈಗ ಅದು 20 ಕೆಜಿ ಒಂದೇ ಪ್ರಮಾಣದಲ್ಲಿ 35 ಕೆಜಿ ಆಹಾರ ಪದಾರ್ಥನ ಕೊಡ್ತಾಯಿದೆ. ಮತ್ತು ಇಲ್ಲಿ ನಮ್ಮ ರಾಜ್ಯದಲ್ಲಿ ಈಗ ಕೇಂದ್ರ ಕೊಡ್ತಾ ಇರೋಂಥ 5 ಕೆಜಿ ಅಕ್ಕಿ ಸರಬರಾಜು ಆಗ್ತಾಯಿದೆ. ಈಗ ಮೊನ್ನೆ ನಡೆದಂಥ ಸಭೆಯಲ್ಲಿ ಈ ದೇಶದ ಆಹಾರ ಸಚಿವರಾದಂಥ ಕೇಂದ್ರದ ಆಹಾರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಸಾಹೇಬರು ಹೆಚ್ಚುವರಿ ಅಕ್ಕಿನೂ ಸಹ ಕೊಡಲಿಕ್ಕೆ ಒಂದು ಭರವಸೆನ ಕೊಟ್ಟಿದ್ದಾರೆ. ನಾವು 28 ರೂಪಾಯಿ ರೇಟಲ್ಲಿ ನಿಮ್ಗೆ ಸಾಕಷ್ಟು ಅಕ್ಕಿನ ಕೊಡ್ತೀವಿ, ಕರ್ನಾಟಕ ರಾಜ್ಯಕ್ಕೆ ನೀವು ಪರ್ಚೇಸ್ ಮಾಡ್ಬೋದು, ಅಕ್ಕಿ ಲಭ್ಯ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಕೇಂದ್ರ ಸರ್ಕಾರನ ಅಭಿನಂದಿಸ್ತಾ ಇದ್ದೀವಿ. ಮತ್ತು ಅದಲ್ಲದೆ ಸಿರಿಧಾನ್ಯ ಕಾರ್ಡುದಾರರಿಗೆ ದಿನನಿತ್ಯ ಬೇಕಾದಂಥ ಸಿರಿಧಾನ್ಯನೂ ಸಹ ಕೇಂದ್ರ ಸರ್ಕಾರನೂ ಒಪ್ಪಿದೆ. ಮತ್ತು ಈಗ 2 ತಿಂಗಳಿಂದ ನಮ್ಮ ರಾಜ್ಯ ಸರ್ಕಾರನೂ ಆಹಾರ ಸಚಿವರು ಅಕ್ಕಿ ಜೊತೆ ಸಿರಿಧಾನ್ಯ, ಬೇಳೆ, ಉಪ್ಪು, ಆಯಿಲು, ಸಕ್ಕರೆ ಇದನ್ನು ಕೊಡಬೇಕು ಅಂತ ಇವರು ಪ್ರತಿ ದಿವಸ ಮೀಟಿಂಗ್ ಚರ್ಚೆ ಮಾಡ್ತಾವ್ರೆ. ಸರ್ಕಾರದ ಒಪಿನಿಯನ್ಗೆ ಈಗ ಕೇಳಿದ್ದಾರೆ. ಸರ್ಕಾರ ಈಗ ನಿನ್ನೆ ಕ್ಯಾಬಿನೆಟಲ್ಲಿ ಏನು 2013ರಲ್ಲಿ ಕೊಟ್ಟಂಥ ಯೋಜನೆ ಕಾರ್ಡುದಾರರಿಗೆ, ಆ ಕಾರ್ಡುದಾರರಿಗೆ ನಿತ್ಯ ಬಳಕೆಗೆ ಬೇಕಾದಂಥ ಆಹಾರ ಪದಾರ್ಥ ಅಕ್ಕಿ ಜೊತೆ ಸಕ್ಕರೆ ಕೊಡ್ತಾಯಿದ್ರಿ, ಬೇಳೆ ಕೊಡ್ತಾಯಿದ್ರಿ, ಗೋಧಿ ಕೊಡ್ತಾಯಿದ್ರಿ, ಉಪ್ಪು ಕೊಡ್ತಾಯಿದ್ರಿ, ಅವೆಲ್ಲನ ಕಂಟಿನ್ಯೂ ಮಾಡಿ ಅಂತ ಮನವಿ ಮಾಡ್ತಾಯಿದ್ದೀವಿ ಸರ್ಕಾರ, ರಾಜ್ಯ ಸರ್ಕಾರನ. ಮೊನ್ನೆ ಆಹಾರ ಸಚಿವರು ತುಂಬ ಒಳ್ಳೆಯವರಿದ್ದಾರೆ. ಅವರು 6 ಸಾರಿ ಕೇಂದ್ರದ ಸಂಸದರಾಗಿ, 2 ಸಾರಿ ಕೇಂದ್ರ ಸಚಿವರಾಗಿ, ಈಗ ಆಹಾರ ಸಚಿವರಾಗಿರೋದ್ರಿಂದ ಅನುಭವಿ ರಾಜಕಾರಣಿ, ತುಂಬ ಒಳ್ಳೆಯವರು ಇದ್ದಾರೆ. ಅದರಿಂದ ಇಲ್ಲಿ ಹಿರಿಯ ಅಧಿಕಾರಿಗಳು ಸಹ ಒಳ್ಳೆಯವರು ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಮೊನ್ನೆ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡೋದಿಷ್ಟೇ, ರಾಜ್ಯದಲ್ಲಿ ಈಗ 4,43,00,000 ಮೆಂಬರ್ಸ್ ಇದ್ದೀವಿ ನಾವು, ಅಂದರೆ ಕಾರ್ಡ್ದಾರ ಯೂನಿಟ್ಗಳು. ಆ ಯೂನಿಟ್ 4,43,00,000 ಜನಕ್ಕೂ ನೀವು ಏನು DBT ಮುಖಾಂತರ ಹಣನ ಸಂದಾಯ ಮಾಡ್ತಾಯಿದ್ರಿ, ಅದು ಬೇರೆ ಬೇರೆ ಇದಕ್ಕೆ ಅವ್ಯವಹಾರಗಳಿಗೆಲ್ಲ ಹೋಗ್ತಾ ಇದೆ ಹಣ. ಅದರಿಂದ ಹಣದ ಬದಲಾಗಿ ನೀವು ಆಹಾರ ಧಾನ್ಯನ ಕೊಡಿ ಅಂತ ಅಂದ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಯವರ ಆಹಾರ ಸಚಿವರನ್ನ ಒತ್ತಾಯ ಮಾಡ್ತಾ ಇದ್ದೀನಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.